ಈ ದೇಶದಲ್ಲಿ ಅವರು ಯೋಚನೆಗಳು ಮಾಡದೆ ಹೋಗಿದ್ದಾರೆ. ನಮ್ಮ ಸ್ಥಿತಿಗಳು ಹೇಗಿರ್ತಾ ಇತ್ತು ಇವತ್ತು ನೋಡಿ. ಭುವನೇಶ್ವರ ನಗರದಲ್ಲಿ ಇವತ್ತು ಒಂದು ಕಟ್ಟಡ ಕಾರ್ಮಿಕರ ಸಂಘಟನೆ ಉದ್ಘಾಟನೆ ಆಗ್ತಾ ಇದೆ. ಇವತ್ತು ಈ ಕಟ್ಟಡ ಕಾರ್ಮಿಕರ ಸಂಘಟನೆ ಉದ್ಘಾಟನೆ ಉದ್ದೇಶ ಏನು? ಇವತ್ತು ಆರ್ಕೆಸ್ಟ್ರಾ ಮಾಡಿ ನಿಮಗೆ ಮೋಜು ಮಸ್ತಿ ಮಾಡ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಸಂತೋಷ ಪಡಿಸೋದಕ್ಕಲ್ಲ, ನಿಮ್ಮ ಬದುಕುಗಳನ್ನ ಈ ಸಮಾಜದ ಬದಲಾವಣೆಗಾಗಿ, ಬಡವರ ಕಷ್ಟಗಳನ್ನ ನಿವಾರಣೆ ಮಾಡೋದಕ್ಕಾಗಿ ಎಲ್ಲೋ ಒಂದ್ ಕಡೆ ಅಸಂಘಟಿತ ಕಾರ್ಮಿಕರನ್ನ ಒಗ್ಗೂಡಿಸಿ ಈ ಸಮಾಜವನ್ನ ಸರ್ಕಾರದಿಂದ ಸಿಗ್ತಕ್ಕಂಥ ನೂರಾರು ಯೋಜನೆಗಳಿದ್ದಾವೆ, 16 ಯೋಜನೆಗಳಿದ್ದಾವೆ. ಇವತ್ತು ಆ ಯೋಜನೆಗಳನ್ನು ನಿಮಗೆ ಕೊಡಿಸ್ಬೇಕು ಅಂತೇಳಿ ಈ ಸಂಘಟನೆಯನ್ನ ಮಾಡಿರ್ತಕ್ಕಂಥದ್ದು. ಈ ಸಂಘಟನೆ ಯಾವುದೋ ರಾಜಕೀಯ ಪಕ್ಷಕ್ಕೋ ಯಾವುದೋ ಒಂದು ಓಟ್ ಕೇಳೋದಕ್ಕೋ ಸಂಘಟನೆ ಅಲ್ಲ. ಈ ಸಂಘಟನೆ ಬಡವರ ಹೊಟ್ಟೆ ತುಂಬಿಸೋದಕ್ಕಾಗಿ, ಬಡವರ ಏಳಿಗೆಗಾಗಿ, ಬಡವರ ಸರ್ವತೋಮುಖ ಅಭಿವೃದ್ಧಿಗಾಗಿ, ದೇಶದ ಕಟ್ಟ ಕಡೆಯ ಸಮಾಜವನ್ನ ಜಾಗೃತಿಗೊಳಿಸೋದಕ್ಕಾಗಿ, ಈ ಸಮಾಜವನ್ನ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ಬಹಳ ಚೆನ್ನಾಗಿ ಇವತ್ತು ತೆಲುಗು, ಕನ್ನಡ, ತಮಿಳು ಎಲ್ಲ ಭಾಷೆಗಳಲ್ಲಿ, ಹಿಂದಿ ಎಲ್ಲ ಭಾಷೆಗಳಲ್ಲಿ ರಸದೌತಣ ಕೊಟ್ಟಂತ ಈ ರಸಮಂಜರಿ ಕಾರ್ಯಕ್ರಮ ಬಹಳ ಮನಸ್ಸಿಗೆ ನೋವಾಗ್ತದೆ, ಖುಷಿ ಆಗ್ತದೆ. ಎರಡು ವಿಚಾರಗಳನ್ನು ನಾವು ಗಮನದಲ್ಲಿಟ್ಕೋಬೇಕು. ಹೊಟ್ಟೆ ಹಸಿದವನ ಬಾಧೆ, ಹೊಟ್ಟೆ ತುಂಬಿರೋನ ಬಾಧೆ. ಹೊಟ್ಟೆ ಹಸಿದವನಿಗೆ ಏನ್ ಚಿಂತೆ, ಇವತ್ತಿನ ದಿನದ ಕಷ್ಟದ ದಿನಗಳಲ್ಲಿ ನಾನು ಹೇಗೆ ಕಷ್ಟಪಟ್ಟಿದ್ದೇನೆ, ಹೇಗೆ ನನ್ನ ಬದುಕು, ನನ್ನ ಭವಿಷ್ಯ ಏನು, ನನ್ನ ಮಕ್ಕಳ ಭವಿಷ್ಯ ಏನು, ಇಲ್ಲಿ ಮಕ್ಕಳು ಸ್ಕೂಲ್ ಮಕ್ಕಳು ಇಲ್ಲೇ ಇದ್ದಾರೆ, ಅವ್ರ ಬದುಕುಗಳೇನು, ಅವ್ರನ್ನ ಹೇಗೆ ಮೇಲೆ ತರಬೇಕು ಅಂತಕ್ಕಂಥ ಚಿಂತೆಗಳು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಶ್ರೀಮಂತರು ಎಲೆಕ್ಷನ್ನು ಇನ್ನೊಂದು ಬಂದಾಗ ಹೇಗೆ ಓಟ್ ತಗೋಬೇಕು, ಹೇಗೆ ನಿಮ್ಮನ್ನ 5 ವರ್ಷ